ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರದೀಪ್ ಚಂದ್ರ ಬೈಕೆರೆ. ಇದು ಹೊಸ ಯೂಟ್ಯೂಬ್ ಚಾನಲ್ PCB. ಅಷ್ಟೇನಲ್ಲ, 7 years ಬ್ಯಾಕ್ ಶಾರ್ಟ್ ಫಿಲ್ಮ್ ಮಾಡೋ ಟೈಮಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೆ. ನನ್ನ ಶಾರ್ಟ್ ಫಿಲ್ಮ್ನ ಟ್ರೈಲರ್ ಎಲ್ಲ ರಿಲೀಸ್ ಮಾಡಬೇಕು ಅಂತ. ಬಟ್ ಅಲ್ಲಿಂದ ಆಕ್ಟಿವ್ ಇರಲಿಲ್ಲ ಯೂಟ್ಯೂಬ್. ನಾನು ಯೂಟ್ಯೂಬಲ್ಲಿ ಅಷ್ಟೇ ಆಕ್ಟಿವ್ ಇರಲಿಲ್ಲ. ಬಟ್ ಇವತ್ತಿಂದ ಹೊಸ ಅಂದ್ರೆ ಅದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಆಕ್ಟಿವ್ ಇರೋಣ, ಒಂದಷ್ಟು ವಿಚಾರಗಳನ್ನ ಯೂಟ್ಯೂಬಲ್ಲಿ ಹಂಚ್ಕೊಳ್ಳೋಣ, ಒಂದಷ್ಟು ಲಾಗ್ಸ್ ಮಾಡೋಣ, ಒಂದಷ್ಟು ಇನ್ಫಾರ್ಮೇಶನ್ಗಳನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಆಕ್ಟಿವ್ ಆಗಿದ್ದೀನಿ ಯೂಟ್ಯೂಬಲ್ಲಿ. ಇವತ್ತಿನ ದಿನ ಬಂದ್ಬಿಟ್ಟು ಫಸ್ಟ್ ಲಾಗ್ ಯಾವ್ದು ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಫಸ್ಟ್ ದೇವರಿಂದನೇ ಸ್ಟಾರ್ಟ್ ಆಗ್ಲಿ ಅಂತ ಹೇಳ್ಬಿಟ್ಟು, ನಾನು ಪ್ರೀವಿಯಸ್ ಇಯರ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ವಿ, ದೊಡ್ಡ ಪಾದ ಮಾಡಿದ್ವಿ. ಸೊ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ದೊಡ್ಡ ಪಾದಕ್ಕೂ ಹೆಂಗ್ ಹೋದ್ವಿ, ಏನಾಯ್ತು, ಹೆಂಗ್ ವಾಪಸ್ ಬಂದ್ವಿ, ಕಂಪ್ಲೀಟ್ ಒಂದಷ್ಟು ವಿಡಿಯೋಸ್ ಇದೆ. ಒಂದು ಓಲ್ಡ್ ಫೋನಲ್ಲಿ ಓಪೋದಲ್ಲಿ ಮಾಡಿಟ್ಟಿದ್ದೆ ಆ ವಿಡಿಯೋಸ್ನ, ಅದನ್ನ ಎಡಿಟ್ ಮಾಡಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದೇ ತರ ಮುಂದಿನ ದಿನಗಳಲ್ಲಿ ಒಂದಷ್ಟು ಒಳ್ಳೆ ವಿಡಿಯೋಗಳನ್ನ ಹಾಕುವಂತ ಪ್ರಯತ್ನ ಮಾಡ್ತೀನಿ. ಇದು ನಮ್ಮ ಸ್ನೇಹಿತರಾದಂಥ ಚೇತನ್ ಸ್ವಾಮಿ ಅವರ ಮನೆ. ಮಣಿಕಂಠ ಸ್ವಾಮಿ ಮತ್ತು ಮಾಳಿಕಾಪುರಂ ಸ್ವಾಮಿ ಅವರಿಗೆ ಪಾದ ಪೂಜೆ ಮಾಡಿಕೊಂಡು ನಾವೆಲ್ಲ ಮಾಲೆ ಹಾಕ್ಸಿ 3 ದಿನ ನಂತರ ಹೊರಡ್ತಾ ಇರೋದು ಬೆಳಿಗ್ಗೆನೆ. ನಾವು ಮಾಲೆ ಹಾಕ್ಸಿದ್ದು BEL ರೋಡಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹತ್ರ 3 ದಿವಸ ಮಾಲೆ ಹಾಕ್ಸಿದ್ವಿ. ಸೊ 3ನೇ ದಿವಸ ಮಾರ್ನಿಂಗು ಪಾದ ಪೂಜೆ ಮುಗಿಸ್ಬಿಟ್ಟು ಇವ್ರ ಮನೆಯಿಂದ ನಾವು ಹೊರಡ್ತೀವಿ. ಸೊ ಪಾದ ಪೂಜೆ ಮಾಡ್ತಿರೋದು ಚೇತನ್ ಸ್ವಾಮಿ ಅವರ ಫ್ಯಾಮಿಲಿ. ಒಬ್ಬರ ಹೆಸರು ಸೋಹನ್ ಸ್ವಾಮಿಗಳು ಮತ್ತು ಜಾನು ಸ್ವಾಮಿಗಳು ಅಂತ. ನಾವು ಇಲ್ಲಿಂದ ಇದು ಜಯನಗರ 7th ಬ್ಲಾಕಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿಯ ಟೆಂಪಲ್ಲು. ಇಲ್ಲಿ ನಾವು ಇರುಮುಡಿ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಇರುಮುಡಿ ಕಟ್ಟಿಕೊಂಡು ಸೊ ಮೈಸೂರು ಮಾರ್ಗವಾಗಿ ಹೊರಡ್ತೀವಿ. ಇದು ಮೈಸೂರು ಹತ್ರ ಸಿಗುವಂಥ ಒಂದು ಹೋಟೆಲ್ಲು, ಇದರ ಬಳಿ ಊಟಕ್ಕೆ ಅಂತ ನಿಲ್ಲಿಸ್ತೀವಿ. ಇದು ಶ್ರೀರಾಮ ಮಂದಿರ, ಬಂಡೀಪುರ ಫಾರೆಸ್ಟ್ ಮುಗಿದ ನಂತರ ಬರುವಂಥ ಫಸ್ಟ್ ದೇವಸ್ಥಾನ. ಇಲ್ಲಿ ಸ್ನಾನ ಮಾಡಿ ಊಟ ಮಾಡಿಕೊಂಡು ಹೊರಡ್ತೀವಿ. ಕೇರಳ ಕರ್ನಾಟಕ ನಮ್ಮ ಗಾಡಿಗಳಿಗೆ ಕೇರಳಕ್ಕೆ ಹೋದರೆ ಎಂಟ್ರಿ ಫೀಸ್ ಇರುತ್ತೆ, ಅಂದರೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಎಲ್ಲೋ ಬೋರ್ಡ್ಗಳಿಗೆ. ಸೊ ಟ್ಯಾಕ್ಸ್ ಕಟ್ಬಿಟ್ಟು ನಾವು ಅಲ್ಲಿಂದ ಹೊರಡ್ತೀವಿ. ಇದು ಟ್ರಾಫಿಕ್ ಆಗಿರುವಂಥ ಜಾಗ. ಅಂದರೆ ನಾವು ವಯನಾಡನ್ನು ದಾಟಬೇಕಾದ್ರೆ ಕಂಪ್ಲೀಟ್ ಎಷ್ಟು ಗಾಡಿಗಳಿದ್ದು ಅಂದರೆ ಸೊ ತುಂಬ ಗಾಡಿಗಳಿದೆ. ನಿಮಗೆ ಈ ವಿಡಿಯೋದಲ್ಲಿ ಒಂದಷ್ಟು ಕಾಣಿಸುತ್ತೆ ಅಷ್ಟೇ, ಕತ್ತಲೆ ಇದೆ. ಸೊ ಫುಲ್ಲು ಘಾಟ್ ಸೆಕ್ಷನ್ ಆಗಿರೋದ್ರಿಂದ ನಿಮಗೆ ಅಷ್ಟು ಕಾಣಿಸಲ್ಲ. ಬಟ್ ಒಂದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡೀನಿ. ದೂರದಲ್ಲಿ ನಿಮಗೆ ಕಾಣಿಸುತ್ತೆ ಗಾಡಿಗಳು ಮಾತ್ರ ಹೋಗ್ತಾ ಇರೋದು. ನಿಲ್ಲಿಸ್ಬಿಟ್ಟು ವಿಡಿಯೋ ಮಾಡಿದ್ವಿ. ಸೊ ತುಂಬ ಟ್ರಾಫಿಕ್ ಇತ್ತು, ಯಾಕಂದರೆ ಆ ಟೈಮಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ತುಂಬ ಜನ ಹೋಗ್ತಾಯಿದ್ರು. ಟ್ರಾಫಿಕ್ ನೋಡಿ ಸುಸ್ತಾಗ್ಬಿಡ್ತು, ನಾವು ಮಲ್ಕೊಂಡ್ಬಿಟ್ವಿ. ಬಟ್ ಡ್ರೈವರ್ ಚೆನ್ನಾಗಿದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಏರಿಮಲೆ ತಲುಪಿಸ್ಬಿಟ್ಟಿದ್ರು. ಸೊ ಇದು ಏರಿಮಲೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ದೊಡ್ಡಪಾದ. ಇಲ್ಲಿಂದ 48 ಕಿಲೋಮೀಟ್ರ್ ಆಗುತ್ತೆ ನಾವು ಶಬರಿಮಲೆಗೆ ಹೋಗೋಕ್ಕೆ. ಇಲ್ಲಿ ಮಣಿಕಂಠ ಸ್ವಾಮಿಗಳು ಬಂದರೆ ಅವರಿಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿಸ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜರ್ನಿ. ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟು, ನಾವು ದೊಡ್ಡಪಾದ ಸ್ಟಾರ್ಟ್ ಮಾಡುವಂಥದ್ದು. ಇಲ್ಲಿ ಇರುಮುಡಿನ ತಲೆ ಮೇಲೆ ಇಟ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ನಾನು ಹೋಗ್ತಾ ಏನಿರ್ಬೋದು ಮಧ್ಯದಲ್ಲಿ ಏನು ಕತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ, ಅಷ್ಟು ಐಡಿಯಾ ಇರಲಿಲ್ಲ ಏನಿರುತ್ತೆ ಏನಿರಲ್ಲ ದಾರಿಲಿ ಅಂತ. ನಾನು ಮೇ ಬಿ ಏನೂ ಇರಲ್ಲ ಟ್ರೆಕ್ಕಿಂಗಲ್ಲಿ, ನಾವೇ ಎಲ್ಲ ತೊಗೊಂಡೋಗ್ಬೇಕು ಒಂದು 48 ಕಿಲೋಮೀಟ್ರ್ವರೆಗೂ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ವ್ಯವಸ್ಥೆಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು 2 ಕಿಲೋಮೀಟ್ರಿಗೆ 3 ಕಿಲೋಮೀಟ್ರಿಗೆ ಒಂದೊಂದು ವೇರಿ ಅಂತ ಮಾಡಿರ್ತಾರೆ ಇದು. ಸೊ ನೀವು ಕೂತ್ಕೊಂಡು ವಿಶ್ರಮಿಸ್ಬೋದು. ಇಲ್ಲಿ ನಿಮಗೆ ವಾಟರ್ ಮಾತ್ರ ಫ್ರೀಯಾಗಿ ಸಿಗುತ್ತೆ, ಅದು ಬಿಸಿನೀರೇ ಕೊಡ್ತಾರೆ. ಎಲ್ಲ ಕಡೆನೂ ನಿಮಗೆ ಬಿಸಿನೀರೇ ಕೊಡ್ತಾರೆ, ಯಾಕಂದರೆ ಹೆಲ್ತ್ ಹಾಳಾಗಬಾರ್ದು ಭಕ್ತಾದಿಗಳದ್ದು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಬಿಸಿನೀರು ಫ್ರೀಯಾಗಿ ಕೊಡ್ತಾರೆ. ಮಿಕ್ಕಿದ್ದು ನಿಮಗೆ ಜ್ಯೂಸು, ಫ್ರೂಟ್ ಜ್ಯೂಸ್ಗಳು, ಸೋಡಾಗಳು ಪ್ರತಿಯೊಂದು ಸಿಗುತ್ತೆ. ಹಾಗೆ ಇದೇ ಥರ ಬೆಡ್ ಅಂದರೆ ಮೀನ್ಸ್ ಟಾರ್ಪಲ್ಗಳನ್ನ ಹಾಸಿರ್ತಾರೆ. ಸೊ ನೀವು ಎಲ್ಲಿ ಬೇಕಾದರೂ ಮಲ್ಕೊಂಡು ರೆಸ್ಟ್ ಮಾಡಿಕೊಂಡು ಮುಂದೆ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಸೊ ಮಧ್ಯದಲ್ಲಿ ಒಂದಷ್ಟು ದೇವಸ್ಥಾನಗಳು ಸಿಗುತ್ತೆ. ಸೊ ನನಗೆ ಅದರ ಹೆಸರುಗಳಷ್ಟು ನೆನಪಿಗೆ ಬರ್ತಾ ಇಲ್ಲ, ತುಂಬ 1 ವರ್ಷ ಆಯಿತು ಆ್ಯಕ್ಚುಲಿ. ಬಟ್ ಅದರಲ್ಲಿ ಕಾಣ್ತಾ ಇದೆ ನಿಮಗೆ ದೇವಸ್ಥಾನದ ಬೋರ್ಡೆಲ್ಲ.
ಒಂದು ಕಡೆ ಒಂದಷ್ಟು ಕಡೆ ಊಟ ಮಾಡ್ತಿದ್ವಿ. ಇಲ್ಲಿ ಊಟದ ಸ್ಪೆಷಲ್ ಏನು ಅಂತಂದರೆ ನಿಮಗೆ ನಮ್ಮ ಕರ್ನಾಟಕದ ಥರ ಯಾವುದೇ ಸ್ಪೆಷಲ್ ಊಟಗಳೇನು ಸಿಗಲ್ಲ ನಿಮಗಿಲ್ಲಿ. ನಾನು ತಿನ್ನೋಕ್ಕೆ ಟ್ರೈ ಮಾಡಿದ್ದು ಕಪ್ಪಗಂಜಿ ಅಂತ ಹೇಳಿ. ಕಪ್ಪಗಂಜಿ ಅಂದರೆ ಕೆಲವು ಮಂಗಳೂರು ಸೈಡು ಬಾಯ್ಸ್ಗೆಲ್ಲ ಗೊತ್ತಿರುತ್ತೆ, ಗಂಜಿ ಅನ್ನ ಅಂತ ಹೇಳಿ. ಅದನ್ನು ನಾನು ಆಲ್ಮೋಸ್ಟ್ ತಿಂದಿದ್ದೆ. ನಾವು ಸಕಲೇಶ್ಪುರದವ್ರು ಆಗಿರೋದ್ರಿಂದ ನಾನು ಅದನ್ನು ಟ್ರೈ ಮಾಡಿದ್ದೆ, ತಿಂದಿದ್ದೆ. ಸೊ ಇದು ಗೆಣಸಿನ ಪಲ್ಯ, ಗೆಣಸಿನ ಪಲ್ಯನ ಅದ್ರ ಜೊತೆ ಕೊಡ್ತಾರೆ. ಕಪ್ಪಗಂಜಿ ತಿಂದ್ವಿ. ಬಟ್ ಪರೋಟ ಪೂರಿ ಎಲ್ಲ ಸಿಗುತ್ತೆ, ಬಟ್ ನಾವು ಅಂದ್ಕೊಂಡಷ್ಟು ಇರಲ್ಲ. ಸೊ ಇವಾಗ ನೋಡಿದ್ರಲ್ಲ ನೀವು ಅಳಗ ನದಿ ಅಂತ, ಆ ನದಿಯಲ್ಲಿ ಸ್ನಾನ ಮಾಡಿದ್ವಿ. ತಿಳಿ ನೀರು ಎಷ್ಟಿತ್ತು ಅಂದರೆ ನಿಮಗೆ ನೋಡೋಕ್ಕೆ ಏನೊಂದು 2 ಅಡಿ 3 ಅಡಿ ಇರ್ಬೋದು. ನದಿ ಅಂದರೆ 6 ಫೀಟ್ವರೆಗೂ ಇರುತ್ತೆ. ಅಷ್ಟು ನಿಮಗೆ ಪ್ಲೈನಾಗಿ ಕಾಣ್ತಾ ಇರುತ್ತೆ, ಒಳಗೆ ಮಾತ್ರ ಡೀಪ್ ಇರುತ್ತೆ. ನದಿಲಿ ಸ್ನಾನ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಬಟ್ ಆ ನದಿ ದಾಟಿದ ಮೇಲೆ ನಮಗೆ ಸ್ಟಾರ್ಟ್ ಆಗಿದ್ದು ತುಂಬ ಕಡಿದಾದ ದಾರಿ. ನೋಡಿ ಎಷ್ಟು ನಿಮಗೆ ಕಾಣಿಸ್ತಾ ಇದೆ, ನಿಮಗೆ ದಾರಿಗಳು ಹೈಟು, ಕಲ್ಲುಗಳು, ಬಂಡೆ ಕಲ್ಲುಗಳು, ಈ ಥರ ದಾರಿಗಳು ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ನಾವು ಹೊರಟ್ವಿ. ಮಧ್ಯದಲ್ಲಿ ಅಲ್ಲಲ್ಲಿ ಸ್ಟಾಪ್ಗಳು ಕೊಟ್ವಿ. ನೋಡಿ ಇದು ಇಲ್ಲಿ ಇವತ್ತು ಸ್ಟೇ ಮಾಡಿದ್ವಿ. ನಾವು ಒಂದು ದಿವಸ ಅಲ್ಲೇ ಸ್ಟೇ ಮಾಡಿದ್ವಿ, ಯಾಕಂದರೆ ತುಂಬ ನಡೆಯೋಕ್ಕಾಗಲ್ಲ. ಸೊ 2 ಡೇಸ್ ತೊಗೊಂಡ್ವಿ ನಾವು. ಸೊ ಮತ್ತೆ ಮಾರ್ನಿಂಗ್ ಎದ್ದು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ನೇಚರ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಎಲ್ಲೋದ್ರೂ ಜರಿಗಳು ಸಿಗ್ತಾ ಇರುತ್ತೆ, ನಿಮಗೆ ಕಾಲಿಗೆ ಶಾಪ್ಗಳು ಸಿಗ್ತಾ ಇರುತ್ತೆ. ಕಾಫಿ ಕುಡಿಬೋದು, ಟೀ ಕುಡಿಬೋದು, ವಿಶ್ರಾಂತಿ ತೊಗೋಬೋದು. ಸೊ ನಾವು ಸ್ವಲ್ಪ ಸ್ಪೀಡ್ ಇದ್ದಿದ್ದರಿಂದ ನಾವು ನಡ್ಕೊಂಡು ಹೋಗ್ತಲೇ ಇದ್ವಿ. ಎಲ್ಲ ಸ್ವಾಮಿಗಳು ತುಂಬ ಸಪೋರ್ಟಿವ್ ಆಗಿದ್ದರು, ತುಂಬ ಹೇಳ್ಕೊಟ್ರು. ತುಂಬ ಏನೇನು ಹಿಂಗೆ ಇರಬೇಕು, ನಿಯಮಗಳಿರುತ್ತೆ ಒಂದಷ್ಟು, ಆ ನಿಯಮಗಳನ್ನ ಪಾಲನೆ ಮಾಡಬೇಕು. ಆಮೇಲೆ ಕೆಲವರು ಹೇಳಿದ್ರು ನನಗೆ ಇಲ್ಲಿ ಸ್ಲಿಪ್ಪರ್ ಹಾಕ್ಕೊಂಡು ನಡೆಯೋಂಗಿಲ್ಲ ಅಂತ. ನಾನು ಆಲ್ಮೋಸ್ಟ್ ನಾನು ಅಂದ್ಕೊಂಡಿರೋದೆಲ್ಲ ಹಂಗೆ ಅಂದ್ಕೊಂಡಿದ್ದೆ. ಬಟ್ ಈ ಕಡೆ ತಮಿಳ್ನಾಡು, ಕೇರಳ ಸೈಡವರೆಲ್ಲ ಆಲ್ಮೋಸ್ಟ್ ಸ್ಲಿಪ್ಪರ್ ಹಾಕ್ಕೊಂಡೇ ನಡೀತಾಯಿದ್ರು ಕೆಲವರು. ಸೊ ನಮ್ಮ ಸ್ವಾಮಿಗಳಿಗೂ ಕಾಲಿಗೆ ಸ್ವಲ್ಪ ಊತ ಎಲ್ಲ ಬಂದ್ಬಿಟ್ಟು ಸ್ಲಿಪ್ಪರ್ ಎಲ್ಲ ತೊಗೊಂಡ್ರು. ಬಟ್ ನಾನಿಲ್ಲ, ಸ್ಲಿಪ್ಪರ್ ಇಲ್ದಲೇ ಹೋಗೋಣ. ಒಂದು ಫಸ್ಟ್ ಟೈಮ್ ಹೋಗಿದ್ದಲ್ವ ನಾನು. ಸೊ ನಾನು ಕನ್ನಿ ಸ್ವಾಮಿ, ಹಂಗಾಗಿ ಸ್ಲಿಪ್ಪರ್ ಇಲ್ದಲೇ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ದರ್ಶನ ಆಗೋವರೆಗೂ ನಾನು ಸ್ಲಿಪ್ಪರ್ ಯೂಸ್ ಮಾಡಲಿಲ್ಲ. ಸೊ ಮಧ್ಯದಲ್ಲಿ ನೋಡಿ ಈ ಥರ ಜರಿಗಳೆಲ್ಲ ಕಾಣುತ್ತೆ ನಿಮಗೆ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಸೊ ಇದು ದೇವಸ್ಥಾನ, ಇದು ಒಂದು ಮಧ್ಯದಲ್ಲಿ ಒಂದು ಸಿಗುವಂಥ ದೇವಸ್ಥಾನ. ಸೊ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಒಂದು ಪೂಜೆ ಮುಗಿಸ್ಕೊಂಡು ಮುಂದೆ ತೆರಳ್ತಾ ಹೋದ್ವಿ. ಇಲ್ಲಿ ಮತ್ತೆ ವೆರಿ ಇದೆ ನೋಡಿ. ಸೊ ಇದೇ ಥರ ವೆರಿಗಳು ಎಲ್ಲ ಕಡೆ ಇರುತ್ತೆ ನಿಮಗೆ. ಸೊ ನೀವು ಇಷ್ಟೇ ದಿನದಲ್ಲಿ ಹೋಗ್ಬೇಕು, ಅಷ್ಟೇ ದಿನದಲ್ಲಿ ಹೋಗಬೇಕು ಅಂತ ಏನಿಲ್ಲ. ನನಗೆ ಖುಷಿ ಅನಿಸಿದ್ದು ನೋಡಿ, ಇದು ತಂದೆ ಅರಕೆ ಹೊತ್ಕೊಂಡಿದ್ರಂತೆ. ಸೊ ಮಗನ್ನ ಅಯ್ಯಪ್ಪ ಸ್ವಾಮಿ ಹತ್ರ ಕರ್ಕೊಬರ್ತೀನಿ ಅಂತ, ಮಗ ಹುಟ್ಟಿದ್ರೆ. ಸೊ ನೋಡಿ ಮಗನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಬಟ್ ನಾನು ಇಲ್ಲಿವರೆಗೂ ವಿಡಿಯೋ ಮಾಡಿದೆ. ಅದಾದಮೇಲೆ ಮಳೆ ಸ್ಟಾರ್ಟ್ ಆಯಿತು ಫುಲ್ಲು. ಎಂಥ ಮಳೆ ಅಂದರೆ ನೀವು ಮೊಬೈಲ್ ತೆಗೆದ್ರೆ ಫುಲ್ ಮೊಬೈಲು ಚಂಡಿ ಆಗೋ ರೀತಿ ಫುಲ್ಲು ಮಳೆ ಕಂಪ್ಲೀಟು. ಸೊ ಮೊಬೈಲೆಲ್ಲ ನಾವು ಪ್ಲಾಸ್ಟಿಕ್ ಕವರ್ಗೆಲ್ಲ ಹಾಕ್ಕೊಂಡು ಜೋಬಲ್ಲಿ ಹಿಡ್ಕೊಬಂದೆ. ನೋಡಿ ಮಳೆ ನಿಂತ ಮೇಲೆ ಒಂದು ವೆರಿಗೆ ಬಂದ್ವಿ. ನೋಡಿ ಪಾಪು ಎಷ್ಟು ನೆಂದಿದೆ. ಅಪ್ಪ ಹೆಂಗೆ ಕರ್ಕೊಬಂದರು ಅಂದರೆ ಎಲ್ಲೂ ಮಗುನ ಕೆಳಗಿಳಿಸಿಲ್ಲ. ಸೊ ಅದಕ್ಕೆ ಹೇಳೋದು, ತಂದೆ ಬೆಲೆ ತಂದೆಗೆ. ಯಾವತ್ತೂ ತಂದೆ ಋಣನ ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ. ಸೊ ಈ ಥರ ಒಂದಷ್ಟು ನೋಡಿದಾಗಲೇ ನಮಗೆ ಗೊತ್ತಾಗೋದು ಎಷ್ಟು ಕಷ್ಟಪಡ್ತಾರೆ ಪೇರೆಂಟ್ಸು ಮಕ್ಕಳಿಗೋಸ್ಕರ ಅಂತ. ನಾವು ಫುಲ್ಲು ಚಂಡಿಯಾಗಿ ನೆಂದೋಗ್ಬಿಟ್ಟಿದ್ವಿ. ಫುಲ್ಲು ಫಾರೆಸ್ಟ್ ಏರಿಯಾ, ಒಂದೇ ವೆರಿ ಇದ್ದಿದ್ದು. ಬಟ್ ಈ ವೆರಿ ಹತ್ರ ನಾವು ಉಳ್ಕೊಳ್ಳೋಂಗಿಲ್ಲ. ಆ್ಯಕ್ಚುಲಿ ಇಲ್ಲಿ ಉಳ್ಕೊಳ್ಳೋಂಗಿಲ್ಲ, ಯಾಕಂದರೆ ಇಲ್ಲಿ ಆನೆಗಳು ಮತ್ತು ಪ್ರಾಣಿಗಳದ್ದು ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ಯಾರು ಉಳ್ಕೊಳ್ಳೋಂಗಿಲ್ಲ ಅಂತ ಹೇಳ್ಬಿಟ್ಟು ಫಾರೆಸ್ಟ್ ರೇಂಜ್ ಆಫೀಸರ್ ಬಂದುಬಿಟ್ಟು ಸೊ ಎಲ್ಲರನ್ನೂ ಕಳಿಸ್ತಾಯಿದ್ರು. ಸೊ ಉಳ್ಕೊಳ್ಳೋಂಗಿಲ್ಲ ನೀವು ಇಲ್ಲಿ. ಆಲ್ರೆಡಿ ಒಂದು 7 o'clock ಮೇಲಾಗಿತ್ತು. ಸೊ ನಾವು ಸ್ಟಾರ್ಟ್ ಮಾಡಿದ್ವಿ ನಡೆಯೋಕ್ಕೆ. ಬಟ್ ಈ ವಿಡಿಯೋ ನೋಡಿ, ಇದು ಸುಮ್ಮನೆ ಕತ್ಲಲ್ಲಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಭಯ ಇತ್ತು. ಏನಕ್ಕೆ ಅಂದರೆ ಏನೋ ಒಂದು ಸೌಂಡ್ ಆಯಿತು ನಮಗೆ. ಸೊ ಅದು ಏನು ಪ್ರಾಣಿ ಸೌಂಡ್ ಮಾಡ್ತೋ ಇಲ್ಲಾಂದರೆ ಆನೆ ಸೌಂಡ್ ಮಾಡ್ತೋ ಗೊತ್ತಿಲ್ಲ, ಬಟ್ ಒಂದು ಭಯಾನಕವಾದಂಥ ಸೌಂಡು. ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಹೇಗಿದ್ರು ದೇವ್ರದ್ದು ಜಪ ಇದೆ. ಸೊ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ವಿ. ತುಂಬ ಇದೊಂದು ಈ ಜರ್ನಿ ಇದೆಯಲ್ಲ, ಈ ಮಿಡ್ ಜರ್ನಿ ಸ್ವಲ್ಪ ಭಯಾನಕವಾಗಿತ್ತು ನಮಗೆ. ಯಾಕಂದರೆ ಆ ಸೌಂಡ್ ಬಂದಾಗ ಮಕ್ಳುಗಳು ಬೇರೆ ಇದ್ದರು, ಎಲ್ಲ ಲಗೇಜ್ ಬೇರೆ ಇತ್ತು. ಲಗೇಜ್ ಎಲ್ಲ ಹಾಕ್ಕೊಂಡು ನಾವು ನಡ್ಕೊಂಡು ಆಮೇಲೆ ನಿಮಗೆ ಇದು ಸ್ವಲ್ಪ ಕಡಿದಾದರೆ ಚಿಕ್ಕ ದಾರಿ ನಡೆಯೋದಕ್ಕೆ. ಸ್ವಲ್ಪ ಬೇರೆ ಕಡೆ ಎಲ್ಲ ಸ್ವಲ್ಪ ಅಗಲನೇ ದಾರಿಗಳೆಲ್ಲ ಇದ್ದು, ಸ್ವಲ್ಪ ಇದು ನಿಮಗೆ ಚಿಕ್ಕ ದಾರಿ ಇತ್ತು.
ಸೊ ಇದನ್ನು ನಾವು ಮುಗಿಸೋದೇ ಸ್ವಲ್ಪ ಟಾಸ್ಕ್ ಆಗಿತ್ತು. ಇದು ಆ್ಯಕ್ಚುಲಿ ನಾವು ನೈಟ್ ಒಂದು 9:30-10 ಗಂಟೆಯಲ್ಲಿ ನಡೀತಾ ಇರೋದು ಇದು ನಾವು. ಬಟ್ ಜಾಗ ಮಾತ್ರ ತುಂಬ ಚಿಕ್ಕದಾಗಿದ್ದರಿಂದ ಪಕ್ಕದಲ್ಲಿ ಒಂದು ನದಿ ಹರಿತಿರೋದ್ರಿಂದ ಆ ಜಾಗ ನಮಗೆ ಒಂಥರ ಭಯಾನಕವಾಗಿತ್ತು. ಬಟ್ ದೇವರ ಆಶೀರ್ವಾದ ಮತ್ತು ದೇವ್ರದ್ದು ಸ್ಮರಣೆ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಒಂದು ಧೈರ್ಯ. ಆಮೇಲೆ ಸ್ವಾಮಿ ಸ್ಮರಣೆ ಮಾಡ್ತಿದ್ರೆ ಯಾವುದೇ ಅಷ್ಟು ಭಯ ಆಗಲ್ಲ. ಸೊ ನಾವು ಸ್ಮರಣೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಸಮಯದಲ್ಲಿ ತುಂಬ ನೆನಪಾಯಿತು ನನಗೆ. ಆ ನೈಟಲ್ಲಿ ಅಷ್ಟೊಂದು ಕಷ್ಟಪಟ್ಕೊಂಡು ಹೋಗ್ಬೇಕಂತ ಯಾವತ್ತೂ ಅನ್ನಿಸ್ಲಿಲ್ಲ ನನಗೆ. ಬಟ್ ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಈ ಥರದ ಎಕ್ಸ್ಪೀರಿಯನ್ಸ್ ನಾವು ಮಾಡಿದ್ದೀವಿ. ಅಂದರೆ ನಮ್ಮದು ಮಲೆನಾಡಾಗಿರೋದ್ರಿಂದ, ಸಕಲೇಶ್ಪುರ ಆಗಿರೋದ್ರಿಂದ ದೊಡ್ಡ ಕಾಡು, ಆ ತೋಟ, ಆ ಗದ್ದೆ, ಸೊ ಆ ಜಡಿ ಮಳೆಯಲ್ಲಿ ಇದ್ದ ಅಭ್ಯಾಸ. ಸೊ ಈ ಮಳೆ ಏನು ದೊಡ್ಡದು ಅಂತ ಅನ್ನಿಸ್ಲಿಲ್ಲ. ಬಟ್ ನಮ್ಮದು ಮಲೆನಾಡಿಗೂ ಈ ಕಾಡಿಗೂ ತುಂಬ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಕಾಣಿಸ್ತಾ ಇತ್ತು. ಆಮೇಲೆ ದೂರದಲ್ಲಿ ಒಂದು ಕಡೆ ಬೆಳಕು ಕಾಣ್ತು. ಸೊ ಒಂದು ಬೀದಿ ದೀಪ ಇತ್ತು. ಬಂದ್ವಿ, ನಾವು ರೀಚ್ ಆದ್ವಿ ಅಂತ ಅಂದ್ಕೊಂಡ್ವಿ. ಬಟ್ ಅದು ಒಂದು ಲಾಸ್ಟ್ ಅದು ಹೊಸ್ದಾಗಿ ಆಗ್ತಾಯಿತ್ತು. ಯಾಕಂದ್ರೆ ನಾವು ಸ್ವಲ್ಪ ಫಸ್ಟಲ್ಲಿ ಹೋಗಿದ್ವಲ್ಲ, ಅದು ಇವಾಗ ಯಾರೋ ಹೊಸ್ದಾಗಿ ಮಾಡ್ತಾಯಿದ್ರು ಸೊ ಅಲ್ಲಿಗೆ ಹೋದ್ವಿ. ನೋಡಿ, ಇದು ನಾವು ಪಂಪಾ ನದಿಯ ಎಂಟ್ರೆನ್ಸು. ನಾವು ದೊಡ್ಡಪಾದ ಹೋದರೆ ಇಲ್ಲಿ ಪಂಪಾ ನದಿಗೆ ಹೋಗೋ ಜಾಗ ಇದು. ಎಲ್ಲ ಸ್ವಾಮಿಗಳು ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಎಲ್ಲರಿಗೂ ಕಾಲು ನೋವು, ಸ್ಟ್ರೈನು. ಯಾಕಂದರೆ ಮಧ್ಯರಾತ್ರಿ ನಿದ್ದೆ ಇಲ್ಲ, ನಡೀತಾ ಇದ್ದೀವಿ. ಇದು ಆ್ಯಕ್ಚುಲಿ ಒಂದು 12 ಗಂಟೆ ಟೈಮ್ ಇರ್ಬೋದು. ಮತ್ತೆ ಹೋದ್ವಿ ಒಂದು ವೆರಿ ಹತ್ರ ಹೋಗ್ಬಿಟ್ಟು ಊಟ ಮಾಡಿದ್ವಿ. ಇದೇ ನೋಡಿ ಜಾಗ, ಫುಲ್ಲು ಮಳೆ ಬಂದು ಫುಲ್ ಗೊಚ್ಚೆ ಆಗ್ಬಿಟ್ಟಿತ್ತು. ಸೊ ಅಲ್ಲಿಂದ ಊಟ ಮಾಡ್ಕೊಂಡ್ವಿ. ಮತ್ತೆ ಮಲ್ಗೋಣ ಅಂತ ಅಂದ್ಕೊಂಡ್ವಿ, ಮಲಗಲಿಲ್ಲ. ಸೀದಾ ಪಂಪ ಹತ್ರ ಬಂದುಬಿಟ್ವಿ. ಹತ್ಬಿಡೋಣ, ಸ್ವಾಮಿನ ದರ್ಶನ ಮಾಡೋಣ ಅಂತ. ನೋಡಿ, ಇದು ಯಾರ ಕೈಲಿ ಹೋಗೋಕ್ಕಾಗಲ್ಲ, ಅಂದರೆ ನಡೆಯೋಕ್ಕಾಗಲ್ಲ, ಇಲ್ಲ ತುಂಬ ವೆಯ್ಟ್ ಇರ್ತಾರೆ, ಮೂಳೆ ನೋವಿರುತ್ತೆ. ಸೊ ಅಂಥವ್ರನ್ನ ಎತ್ಕೊಂಡು ಹೋಗೋಕ್ಕೆ ಅಂತಲೇ ಜನ ಇದ್ದಾರೆ. ಪೇ ಮಾಡಿದ್ರೆ ಆ ಗಾಡೀಲಿ ಹಾಕ್ಕೊಂಡು ಸೊ ಎತ್ಕೊಂಡು ಹೋಗ್ತಾರೆ. ಡಾಲಿ ಅಂತ ಕರೀತಾರೆ ಇದಕ್ಕೆ. ಡಾಲಿ ಅಂತ ಕೂಗ್ತಾ ಇರ್ತಾರೆ. ನೀವು ಹೋಗಿ ಕೇಳಿ. ಸೊ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಎತ್ಕೋಬೋದು. ಇದು ನೋಡಿ, ಈ ವಿಚಾರ ಒಂದು ತುಂಬ ಬೇಜಾರಾಯಿತು. ಎಲ್ಲಿ ಬೇಕಲ್ಲಲ್ಲಿ ಬಟ್ಟೆ ಬಿಸಾಕಿದ್ರು. ಸೊ ನದಿನ ಕಲ್ಮಶ ಮಾಡ್ತಾಯಿದ್ರು ಅಂತ ಅನ್ನಿಸ್ತು ನನಗೆ. ಅದೊಂದು ಜಾಗದಲ್ಲಿ ಮಾತ್ರ ತುಂಬ ಬೇಜಾರಾಯಿತು. ಪಂಪಾ ನದಿ ಪವಿತ್ರವಾದ ನದಿ ಅಂತ ಹೇಳ್ತಾರೆ. ಸೊ ನೀವು ಯಾರು ಹೋದರೂ ಕೂಡ, ಯಾರೇ ಪಂಪಾ ನದಿಗೆ ಹೋದರೂ ಯಾವುದೇ ಬಟ್ಟೆಗಳನ್ನ ಬಿಸಾಕಬೇಡಿ. ಅದನ್ನು ಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಕೊಂಡು ವಾಪಸ್ ತೊಗೊಬನ್ನಿ. ನೋಡಿ, ಆ ಬಟ್ಟೆಗಳು ಎಷ್ಟು ದಿನಕ್ಕೆ ಟ್ಯಾಕ್ಟ್ರಿಗಟ್ಟಲೆ ತೊಗೊಂಡೋಗ್ಬಿಟ್ಟು ಡಿಸ್ಪ್ಯಾಚ್ ಮಾಡ್ತಾ ಇರ್ತಾರೆ. ಸೊ ಸರ್ಕಾರದವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಭಕ್ತಾದಿಗಳು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಸೊ ಸ್ನಾನ ಮಾಡಿದ್ಮೇಲೆ ಬಟ್ಟೆನೂ ಕಲುಷಿತ ಆಗಿರುತ್ತೆ. ಸೊ ಬಟ್ಟೆ ತೆಗೆದ್ಬಿಟ್ಟು ಬಿಸಾಕ್ಬಿಟ್ಟು ನಾವೇನೋ ಒಂದು ಶುದ್ಧ ಆಗ್ಬಿಡ್ತೀವಿ ಅಂತ ಏನಿಲ್ಲ. ನಿಮಗೆ ಪುರಾಣದ ಪ್ರಕಾರ ಹೋಗಿ, ಯಾವುದೇ ಪ್ರಕಾರ ಹೋದರೂ ನಿಮಗೆ ಒಂದು ನದಿ ನೀರು, ಹರಿಯೋ ನೀರು ನಿಮ್ಮ ಮೈ ಮೇಲೆ ಬಿದ್ದರೆ ನೀವು ಶುದ್ಧವಾಗ್ತೀರಾ ಅಂತ ಹೇಳ್ಬಿಟ್ಟು. ಸೊ ಹಳೆ ಬಟ್ಟೆ ಬಿಸಾಕ್ಬೇಕಂತೇನಿಲ್ಲ. ಅದನ್ನು ತೊಳೆದ್ಬಿಟ್ಟು ಹಿಡ್ಕೊಂಡು ಯೂಸ್ ಮಾಡ್ಬೋದು. ಅದು ಇಲ್ಲಾಂದರೆ ನಿಮ್ಮ ಕೈಲಿ ಅದು ಯೂಸ್ ಮಾಡೋಕ್ಕಾಗಲ್ಲ ಅನ್ನಲೇ ನೀವು ತೊಗೊಬಂದು ಯಾವುದಾದ್ರು ಡಸ್ಟ್ಬಿನ್ನಿಗೆ ಹಾಕಿ, ಎಲ್ಲಾದರೂ ಒಂದು ಕಡೆ ಹಾಕಿ, ನದಿಯೊಳಗೆ ಎಲ್ಲೆಲ್ಲೋ ಬಿಸಾಕ್ಬಿಟ್ಟು ಹೋಗ್ಬಿಡಿ. ಸೊ ಮತ್ತೆ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೆಟ್ಟ. ಮಧ್ಯದಲ್ಲಿ ನಮಗೆ ಫಸ್ಟ್ ಗಣೇಶನ ಟೆಂಪಲ್ ಒಂದು ಸಿಕ್ತು. ನೋಡಿರ್ತೀರ. ಆ ಗಣೇಶನ ಟೆಂಪಲಲ್ಲಿ ಒಂದು ಪೂಜೆ ಮುಗಿಸ್ಕೊಂಡು ಅಲ್ಲಿ ಟಿಕೆಟ್ ಎಲ್ಲ ನೋಡ್ತಾ ಇರ್ತಾರೆ. ಸೊ ಟಿಕೆಟ್ ನಾವು ಬುಕ್ಕಿಂಗ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇರ್ತಾರೆ. ಸೊ ನಾವು ಆಧಾರ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟು ಟಿಕೆಟ್ ಬುಕ್ಕಿಂಗ್ ಆಗಿದೆ ಅಂತ ಅವ್ರಿಗೆ ತೋರಿಸ್ಬಿಟ್ಟು ನಾವು ಹೊರಟ್ವಿ. ಮುಂದೆ ಹೋಗಿ ನೋಡಿದ್ರೆ ಜನಸಾಗರ. ಸ್ವಾಮಿ ನೋಡೋಕ್ಕೆ ಅಷ್ಟೊಂದು ಭಕ್ತಾದಿಗಳು ಕಾಯ್ತಾಯಿದ್ರು. ನೋಡಿ ಎಷ್ಟು ಜನಸಂಖ್ಯೆ ಇದೆ ಅಂದರೆ, ಕಮ್ಮಿ ಅಂದರೂ ಇದು ನಿಮಗೆ ಬೆಳಗಿನ ಜಾವ ಒಂದು 4 ಗಂಟೆ ಅಥವಾ 3:30 ಟೈಮ್ ಅಂದ್ಕೊಳ್ಳಿ. ಇಷ್ಟು ಜನ ನಾವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಧ್ಯದಲ್ಲಿ ಅಲ್ಲಲ್ಲೇ ಒಂದು 1/2 hour ಹಿಂಗೆ ನಿಂತ್ಕೊತಿದ್ವಿ. ಸ್ಟೇ. ಸೊ ನಿಮಗೆಲ್ಲೂ ಹೋಗೋಕ್ಕೆ ಜಾಗ ಇಲ್ಲ. ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ. ರಿವರ್ಸ್ ಹೋಗೋಕ್ಕೂ ಆಗಲ್ಲ, ಏನೂ ಇಲ್ಲ. ನಿಮಗೆ ಅಲ್ಲಿ ಆಗಲ್ಲ ಅಂತಲೂ ನೀವು ಹೇಳೋಕ್ಕಾಗಲ್ಲ. ಯಾಕಂದರೆ ನೀವು ಸ್ವಾಮಿ ನೋಡೋಕ್ಕೆ ಬಂದಿದ್ದೀರಾ, ನೀವು ಕಾಯಲೇಬೇಕು. ಒಂದೊಂದು ಕಡೆ ಪೊಲೀಸ್ನವರು ಕೂರಿಸ್ತಿದ್ರು ನಮ್ಮನ್ನು. ಸೊ ಅಲ್ಲೇ 1/2 hour 2 hourವರೆಗೂ ಕೂತ್ಕೊಂಡ್ವಿ. ಸೊ ಕೂತ್ಕೊಂಡಾದ್ಮೇಲೆ ಮತ್ತೆ ಬಿಡೋರು. ಸೊ ನೋಡಿ, ಮಾರ್ನಿಂಗ್ ಆಗಿಬಿಟ್ಟಿದೆ. ನಾವು ಸ್ಟಾರ್ಟ್ ಮಾಡಿದ್ದು 4 ಗಂಟೆಯಲ್ಲಿ. ಸೊ ಮಾರ್ನಿಂಗ್ ಆಗಿಬಿಟ್ಟಿದೆ. ಇದು ಹತ್ತತ್ರ ಇವಾಗ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋಕ್ಕೆ ನಿಯರ್ ಇದೀವಿ. ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ದೇವಸ್ಥಾನ. ಸೊ ಇದು ನೋಡಿ, ಇಲ್ಲಿ ಕೆಳಗಿಂದ ಜನ ವಾಪಸ್ ಹೋಗ್ತಾ ಇದ್ದಾರೆ. ಸೊ ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗ್ತಿರೋರು. ಸೊ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ನಾನು ಝೂಮ್ ಮಾಡಿದ್ದೀನಿ. ಸೊ ಅಲ್ಲಿ ಹೋಗ್ತಾ ಇದ್ದಾರೆ.
ಸೊ ನಾವು ಇಲ್ಲಿ ಮತ್ತೆ ಲೈನಲ್ಲಿ ವೆಯ್ಟ್ ಮಾಡಿ ಸೀದಾ ಮತ್ತೆ ಹೋದರೆ ಒಂದೊಂದು ನಿಮಗೆ ಗೇಟ್ಗಳನ್ನ ಮಾಡಿದ್ದಾರೆ, ಒಳಗೆ ಒಂದೊಂದು ಲೈನ್ಗಳನ್ನ ಮಾಡಿದ್ದಾರೆ. ಸೊ ಅಲ್ಲಿ ನಿಂತ್ಕೊಂಡೆ, ಬಟ್ ಅಲ್ಲಿ ಹಾಕಿದ್ರು ವಿಡಿಯೋ ಮಾಡೋಂಗಿರಲಿಲ್ಲ ಅಂತ ನಾನು ಸ್ವಲ್ಪ ಟ್ರೈ ಮಾಡಿ ಹೆಂಗೆಂಗೋ ಒಂದೇ ಒಂದು ಸತಿ ವಿಡಿಯೋಗಳನ್ನ ಮಾಡಿದ್ದೀನಿ. ಬಟ್ ಜನಸಂಖ್ಯೆ ಮಾತ್ರ ಅತಿ ಹೆಚ್ಚಾಗಿತ್ತು. ಸೊ ನೀವೇನು ಕಷ್ಟಪಟ್ರಿ, 2 ದಿವಸ ನಡೆದ್ರಿ, ಚಳಿಲಿದ್ರಿ ಅಥವಾ ಏನೇನು ಸ್ಟ್ರಗಲ್ ಮಾಡಿದ್ರಿ, ಈ ಜಾಗಕ್ಕೆ ಬಂದ ತಕ್ಷಣ ನಿಮಗೆ ಯಾವುದು ನಿಮ್ಮ ಮೈಂಡಲ್ಲೇ ಇರಲ್ಲ, ಯಾವುದೇ ಸ್ಟ್ರೈನು ನಿಮ್ಮ ಮೈಂಡಲ್ಲೇ ಇರಲ್ಲ. ಇಲ್ಲಿ ಬಂದ ತಕ್ಷಣ ನಿಮಗೊಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಆ ಪೂಜಾ ವಿಧಾನಗಳಾಗಿರ್ಬೋದು, ಅಲ್ಲಿ ಉರಿತಿರುವ ಬೆಂಕಿ ಇರ್ಬೋದು, ಸೊ ನಿಮಗೆ ಅಷ್ಟು ಖುಷಿ ಅನಿಸುತ್ತೆ. ಸೊ ನಾವು ಅಲ್ಲಿಂದ ಮುಗಿಸ್ಕೊಂಡು ಸೀದಾ 18 ಮೆಟ್ಟುಗಳನ್ನ ಹತ್ಕೊಂಡು ಅಲ್ಲಿಂದ ಮೇಲೆ ಹೋಗಿ ತುಪ್ಪದ ಕಾಯಿನ ಹೊಡೆದು ತುಪ್ಪನ ನಮ್ಮ ಬಾಕ್ಸ್ಗಳಿಗೆ ಹಾಕ್ಕೊಂಡು ಸೊ ಅಲ್ಲಿಂದ ಹೊರಟ್ವಿ. ನಾವು 3 ದಿವಸದಿಂದ ಏನು ಜರ್ನಿ ಮಾಡಿದ್ವಿ, ನಡೆದಿದ್ವಿ, ಸ್ಟ್ರಗಲ್ ಮಾಡಿದ್ವಿ, ಸೊ ಅದೆಲ್ಲ ಸ್ವಾಮಿ ನೋಡಿದ ತಕ್ಷಣ ಎಲ್ಲ ಮಾಯ ಆಗಿ ಒಂದು ಪೀಸ್ಫುಲ್ ಮೈಂಡ್ ಬರುತ್ತೆ ನಿಮಗೆ. ಅದಕ್ಕೆ ಪ್ರತಿಯೊಬ್ಬರು ಒಂದಲ್ಲ ಒಂದು ಸಲ ನೀವು ಚಿಕ್ಕ ಪಾದ ಹೋಗೋದಕ್ಕಿಂತ ದೊಡ್ಡ ಪಾದ ಹೋಗಿ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ನೀವು ನಿಸರ್ಗದ ಮಡಿಲಲ್ಲಿ ವಾಕ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದೇ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ನಿಮಗೆ 48 ಕಿಲೋಮೀಟರ್ಸು ನೀವು 2 ದಿವಸ ಆರಾಮಾಗಿ ಯಾರ ಚಿಂತೆನೂ ಇಲ್ಲದೆ ನೀವು ಆರಾಮಾಗಿ ದೇವರ ಬರೀ ಸ್ಮರಣೆ ಮಾಡ್ತಾ ನೀವು ಓಡಾಡೋದಿರುತ್ತಲ್ಲ, ತುಂಬ ಖುಷಿ ಅನಿಸುತ್ತೆ. ನೀವು ಆರಾಮಾಗಿ ಒಂದು ಸತಿ ಹೋಗ್ಬಿಟ್ಟು ಬನ್ನಿ. ಅಯ್ಯಪ್ಪ ಸ್ವಾಮಿಯ ಕತೆ ಆಗಲಿ ಅಥವಾ ಇದರ ಬಗ್ಗೆ ನೀವು ಹೆಂಗೆ ಹೋಗ್ಬಿದ್ರಿ, ಏನು ಮಾಡಬೇಕು, ಪೂಜಾ ವಿಧಾನ ಏನು, ಇದ್ರ ಬಗ್ಗೆ ಏನಾದರೂ ಒಂದಷ್ಟು ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ, ನಾನು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಹಾಗೂ ನಿಮಗೆ ಪರ್ಸ್ನಲ್ ಆಗಿ ಹೊಸ ಸಜೆಷನ್ಸ್ ಕೊಡಬೇಕು, ಈ ಥರ ವಿಡಿಯೋ ಮಾಡು ಅಂತ ಹೇಳಬೇಕು ಅನ್ಸಿದ್ರೆ ಪರ್ಸ್ನಲ್ ಕಾಂಟ್ಯಾಕ್ಟ್ ಅಥವಾ ಇನ್ಸ್ಟಾ ID ಇದ್ರೆ ಸೊ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹೇಳ್ಬೋದು. ಅಥವಾ ಇದೇ ಲಾಗ್ ಕೆಳಗಡೆ ಕಾಮೆಂಟ್ ಹಾಕಿ ಈ ಥರ ಮಾಡಿ ಅಂತ. ಸೊ ನಾನು ಟ್ರೈ ಮಾಡ್ತೀನಿ ಸೊ ಹೊಸ ವಿಚಾರಗಳನ್ನ ಹೇಳೋಕ್ಕೆ. ಥ್ಯಾಂಕ್ ಯು. ಸ್ವಾಮಿಯೇ ಶರಣಮಯ್ಯಪ್ಪ.